ನಮಸ್ಕಾರ ಮೈಸೂರು ಶ್ರೀ ಹೊಳೆದೇವಮ್ಮ ಸನ್ನಿಧಿ ಹತ್ರ ಇವತ್ತು ನಾವು ಹೋಗ್ತಿರೋದು ಕಣ್ರಿ. ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ರೋಡ್ ಮಾತ್ರ ಸ್ವಲ್ಪ ಚೆನ್ನಾಗಿಲ್ಲ ಕಣ್ರಿ. ಬಟ್ ನೇಚರ್ ಮಾತ್ರ ಸ್ವರ್ಗಕ್ಕೆ ಹೋಗೋ ಥರನೇ ಫೀಲ್ ಕೊಡುತ್ತೆ ಅಂತ ಅನ್ಕೋಬಿಡಿ. ಇಲ್ಲಿ ಯಾವಾಗ್ಲೂ ಹಚ್ಚ ಹಸಿರಾಗಿ ಇರುತ್ತೆ ಕಣ್ರಿ. ಅದಕ್ಕೋಸ್ಕರ ಅಂತಲೇ ಫ್ರೀ ವೆಡ್ಡಿಂಗ್ ಶೂಟವರು, ಈ ಮದುವೆ ಶೂಟವರೆಲ್ಲ ಸಿಕ್ಕಾಪಟ್ಟೆ ಬರ್ತಾರೆ ಅನ್ಕೊಳ್ಳಿ. ಯಾವಾಗಲೂ ಇದ್ದೇ ಇರ್ತಾರಂತೆ ಆಲ್ಮೋಸ್ಟು. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ, ಈ ದೇವಸ್ಥಾನನ ಟಿ ವಿ ಎಸ್ ಅವರು ಅಡಾಪ್ಟ್ ಮಾಡೋರೆ ಅಂತ ಅನ್ಕೊಳ್ಳಿ. ಅವ್ರು ಅಡಾಪ್ಟ್ ಮಾಡೋದ್ರಿಂದ ದೇವಸ್ಥಾನಕ್ಕೆ ಹೋಗೋಂಥ ದಾರಿ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಸಿಕ್ಕಾಪಟ್ಟೆ ಕ್ಲೀನಾಗಿ ಇಟ್ಟವ್ರೆ ಅನ್ಕೊಳ್ಳಿ. ಆ ಕ್ಲೀನೆಸ್ ಜೊತೆಲಿ ಅವ್ರು ಇನ್ನೂ ಒಂದು ಏನೇನೋ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋರೆ ಕಣ್ರಿ. ಏನಂದರೆ, ದೇವಸ್ಥಾನದ ಅಕ್ಕಪಕ್ಕ ಒಂದೇ ಒಂದು ಚೂರು ಸಣ್ಣ ಕಚಡ ಆಗ್ಬೋದು, ಪ್ಲಾಸ್ಟಿಕ್ ಆಗ್ಬೋದು, ಏನೂ ಇಲ್ಲ ಕಣ್ರಿ. ಅದ್ರ ಜೊತೆಲಿ ಇನ್ನೊಂದು ಒಳ್ಳೆ ಕೆಲಸ ಏನು ಮಾಡೋದು ಅಂದರೆ, ತಾಯಿ ವೀಡಿಯೋನ ಯಾರೂ ಮಾಡೋಂಗಿಲ್ಲ ಅಂತ ಪುರೋಹಿತರ ಹತ್ರ ಮಾತಾಡೋರಂತ ಅನ್ಕೊಳ್ಳಿ. ಅದರಿಂದ ಪುರೋಹಿತರು ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಬಟ್ ನಾನಂತೂ ವೀಡಿಯೋ ಮಾಡಿಬಿಟ್ಟೆ ಅನ್ಕೊಳ್ಳಿ, ನಿಮಗೆಲ್ಲ ತೋರಿಸೋದಕ್ಕೆ. ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿಬಿಟ್ಟಿದ್ದೆ ನಾನಂತೂ. ಓಕೆ, ಅದನ್ನೆಲ್ಲ ಮುಗಿಸ್ಕೊಂಡು ಹೊಳೆ ದಂಡೆ ನೋಡೋಣ ಅಂತ ಹೋಯ್ತಾ ಇರ್ತೀವಿ ಕಣ್ರಿ. ಹೊಳೆ ದಂಡೆ ನೋಡೋಕೆ ಹೋಗ್ಬೇಕಾದ್ರೆ ಶ್ರೀ ನಾಗರ ಅಂತ ಒಂದು ನಾಗರ ಮೂರ್ತಿ ಇದೆ ಅನ್ಕೊಳ್ಳಿ. ಅದಂತೂ ನೋಡೋದಕ್ಕೆ ಸೂಪರ್ ಆಗಿದೆ. ಅದನ್ನು ಮುಗಿಸ್ಕೊಂಡು ಮುಂದೆ ಹೋಗ್ತಿದ್ದಂಗೆ ದೀಪದ ಮಂಟಪ ಅಂತ ಒಂದು ಮಂಟಪ ಐತೆ. ಈ ಮಂಟಪ ಅಂತೂ ವರ್ಷದ 365 ದಿನನೂ ಅಲ್ಲಿರೋ ದೀಪ ಉರಿತಾನೆ ಇರುತ್ತದೆ ಕಣ್ರಿ. ಅದಂತೂ ಸಿಕ್ಕಾಬಟ್ಟೆ ಏನೋ ಒಂಥರ ರೋಮಾಂಚನ ಅಂತ ಅನ್ನಿಸ್ತು. ಅದಾದ್ಮೇಲೆ ಮುಗಿಸ್ಕೊಂಡು ದಂಡೆ ಹತ್ರ ಬಂದರೆ ಇಲ್ಲಿ ಯಾವುದೇ ಥರ ಒಂದು ಪ್ಲಾಸ್ಟಿಕ್ ಆಗ್ಬೋದು, ಒಂದು ಪ್ಲಾಸ್ಟಿಕ್ ಬಾಟ್ಲ್ ಆಗ್ಬೋದು, ಏನೂ ಇಲ್ಲ ಕಣ್ರಿ. ಸಿಕ್ಕಾಬಟ್ಟೆ ಕ್ಲೀನಾಗಿ ಮೇಂಟೈನ್ ಮಾಡೋರು ಅನ್ಕೊಬಿಡಿ. ಅದ್ರ ಜೊತೆಲಿ ಇಲ್ಲಿ ಯಾರೇ ಆದ್ರೂ ಈಜು ಹೊಡಿಯಂಗಿಲ್ಲ, ಮತ್ತು ಸ್ನಾನ ಮಾಡೋಂಗಿಲ್ಲ, ಬೇರೆ ಥರ ಯಾವುದೇ ಚಟುವಟಿಕೆಗಳಿಲ್ಲ ಕಣ್ರಿ. ಬಟ್ ಪೂಜೆ ಮಾಡಿಸ್ಬೋದು. ಪೂಜೆ ಮಾಡಿದ್ರೆ ಅಲ್ಲಿರೋ ಎಲ್ಲ ಪೇಪರ್ ಆಗ್ಬೋದು, ಏನೇ ಒಂದು ಆಗ್ಬೋದು, ಎಲ್ಲನೂ ಎತ್ಕೊಂಡೋಗಿ ನಾವೇ ಕ್ಲೀನ್ ಮಾಡಿಬಿಡ್ಬೇಕು ಅನ್ಕೊಳ್ಳಿ. ಈ ಥರ ಸೂಪರ್ ಆಗಿರೋ ಪ್ಲೇಸ್ನ ನೋಡಬೇಕು ಅಂದರೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ನಿಮಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇನ್ನೊಂದು ವಿಷಯ ಕಣ್ರಿ, ಈ ದೇವಸ್ಥಾನಕ್ಕೆ ಹೋಗೋರು ಅಕ್ಕಪಕ್ಕ ನೀರು ಯಾವಾಗಲೂ ಹರಿತಾ ಇರುತ್ತೆ, ಹುಷಾರಾಗಿ ನಡ್ಕೋ ಹೋಗಿ.